ಕ್ವಶನ್ಸೇ ನೀವು ಆನ್ಸರ್ ಮಾಡಿರಿ. ನಾನು ಆನ್ಸರ್ ಏನು ಗೊತ್ತಾ, ದಟ್ ಈಸ್ ಕಂಪ್ಲೀಟ್ಲಿ ನೋ. ಪ್ರಿಪ್ರೇಷನ್ ಅನ್ನೋದು ಅಸಲು ನಾವು ಟೋಟಲಿ ಯು ಹ್ಯಾವ್ ಟು ಅವಾಯ್ಡ್ ಇಟ್. ಹೌದಾ? ಸೊ ನೀವು ಏನು ಮಾಡಬೇಕು, ನಿಮ್ಮ ಸ್ಕೂಲ್ ಅನ್ನೋ ಸೊ ಇವೆಲ್ಲ ನೀವು ನೋಡ್ಬೇಕಂದ್ರೆ ಹಿಟ್ ದ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್. ಟೆನ್ಸಿ ಅನ್ನೋ ಒಳ್ಳೆ ಹ್ಯಾಬಿಟ್ ನೀವು ನಿಮ್ಮ ಡೈಲಿ ಬೇಸ್ದೇ ಫಾಲೋ ಆದರೆ ಎಕ್ಸಾಮ್ ಸ್ಟ್ರೆಸ್ ಅನ್ನೋದು. ಹಲೋ ಮೈ ಡಿಯರ್ ಚಾಂಪಿಯನ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇಫ್ ಯು ಡ್ರೀಮ್ ಆಫ್ ಸ್ಕೋರಿಂಗ್ 95+ marks for your SSLC board exam, then this video is completely for you, right? And ಒಂದು ಕ್ವೆಶನ್ ನಾನು ಕೇಳಿಸ್ಕೊಂತೀನಿ ನಾನು. ಸೊ ಡೂ ಟಾಪರ್ಸ್ ರಿಯಲಿ ಸ್ಟಡಿ ಫಾರ್ 15 hours a day? ಹೌದಾ? ಆ್ಯಂಡ್ ಇನ್ನೊಂದು ಕ್ವೆಶನ್ ಬಂದು, ಡೂ ದೇ ಹ್ಯಾವ್ ಅ ಸೂಪರ್ ಎನರ್ಜೆಟಿಕ್ ಮೆಮೊರಿ ಆ್ಯಂಡ್ ಎಂದು ಅವರು ನ್ಯಾಚುರಲಿ ಇಂಟೆಲಿಜೆಂಟಾ? ಈ 3 ಕ್ವೆಶನ್ಸೇ ನೀವು ಆನ್ಸರ್ ಮಾಡಿರಿ. ನಾನು ಆನ್ಸರ್ ಏನು ಗೊತ್ತಾ, ದಟ್ ಈಸ್ ಕಂಪ್ಲೀಟ್ಲಿ ನೋ. ಎಸ್, ಸೊ ನಿಮ್ಮ ಆನ್ಸರ್ ಅನ್ನೋದು ಏನು ಅನ್ನೋದು ನಂಗೆ ಇವೆಲ್ಲ ಗೊತ್ತಾಗಬೇಕು, ರೈಟ್? ಕಮೆಂಟ್ ಫಾರ್ ದಿಸ್ ಕ್ವೆಶನ್. ಏನು ನೀವು ಅನ್ಕೊಂತೀರಿ ಅಂದಪ್ಪಲ್ಲ. ಸೊ ಇವೆಲ್ಲಿ ಆನ್ಸರ್ ನಾನು ನೋ ಅಂದಪ್ಪಲ್ಲ ನಾನು ಕೇಳಿದ್ದೀನಿ. ಸೊ ಮತ್ತು ಅವ್ರು ಏನು ಫಾಲೋ ಆಗ್ತಾರೆ ಅಂದರೆ ಏನಾಗ್ತಾರೆ, ಒಂದು ಸಿಂಪಲ್ ಹ್ಯಾಬಿಟ್ ಅನ್ನೋದು ಅವರು ಫಾಲೋ ಆಗ್ತಾರೆ. ಏನು ಆ ಸಿಂಪಲ್ ಹ್ಯಾಬಿಟ್ ಅನ್ನಂದರೆ ಅವ್ರ ಪ್ರಿಪರೇಷನ್ ಅನ್ನೋದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಪ್ರಿಪೇರ್ ಆಗ್ತಾರೆ ಅನ್ನೋದು. ಸೊ ಈ ಹ್ಯಾಬಿಟ್ ಅನ್ನೋದು, ಈ ಒಳ್ಳೆ ಹ್ಯಾಬಿಟ್ ಅನ್ನೋದು ಅವರು ಸ್ಟ್ರೆಸ್ನ ಸ್ವಲ್ಪ ರೆಡ್ಯೂಸ್ ಆಗಿ ಮಾಡಿ ಆ್ಯಂಡ್ ಕಾನ್ಫಿಡೆನ್ಸ್ನ ಸ್ವಲ್ಪ ಬೂಸ್ಟಪ್ ಮಾಡಿ ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಟು ಸ್ಕೋರ್ ದೇರ್ ಹೈಯೆಸ್ಟ್ ಮಾರ್ಕ್ಸ್ ಅನ್ನೋದು. ಸೊ ಹಂಗೆ ಇವೆಲ್ಲ ಅದಕ್ಕೆ ಯೂಸ್ ಆಗ್ತದೆ. ಯಾವುದದು? ಕನ್ಸಿಸ್ಟೆನ್ಸಿ ಅನ್ನೋದು. ಸೊ ಇವತ್ತು ಅಂದರೆ ಈ ವಿಡಿಯೋದೇ ಐ ಆಮ್ ಗೋಯಿಂಗ್ ಟು ರಿವೀಲ್ ದ್ಯಾಟ್ ಎಕ್ಸಾಕ್ಟ್ ಸ್ಟ್ರಾಟಜಿ, ಅಂದರೆ ಒಂದು ಬ್ಲೂ ಪ್ರಿಂಟ್ ಅಂದ್ಕೊಂಡು ಯಾರ್ದದು ಅವ್ರದ್ದು ಟಾಪರ್ಸ್ ಬ್ಲೂ ಪ್ರಿಂಟ್ ಅನ್ನೋದು ನಾನು ಕೇಳ್ತೀನಿ. ಸೊ ಅದಕ್ಕೆ ನೀವೇನು ಮಾಡಬೇಕು, ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್, ಬಿಕಾಸ್ ಲಾಸ್ಟ್ ಸ್ಲೈಡ್ ನಾನು ಫೈನಲ್ ಟಿಪ್ ಅನ್ನೋದು ನಾನು ಕೇಳ್ತೀನಿ. ದ್ಯಾಟ್ ವಿಲ್ ಬಿ ಯೂಸ್ಡ್ ಬೈ ಎವ್ರಿ ಸ್ಟೂಡೆಂಟ್ ಅನ್ನೋದು. ಸೊ ನಿಮಗೆ ಆಲ್ರೆಡಿ ಆ ಟಿಪ್ ಕೊಡ್ತು, ನಾನು ಜಸ್ಟ್ ಇಂಪ್ರೂವೈಸ್ ಮಾಡಿ ನಾನು ಕೇಳ್ತೀನಿ ಅನ್ನೋದು. ಸೊ ಇವೆಲ್ಲ ನೀವು ನೋಡ್ಬೇಕಂದ್ರೆ hit the like, share and subscribe button to watch more of this such a videos, right? So let's begin with our interesting topic, right? So ival ನೀವು ಸ್ಮಾರ್ಟ್ ಸ್ಟಡಿ ಮಾಡ್ಬೇಕನ್ನಪ್ಪಲ್ಲ ನಾನು ಕೇಳ್ತೀನಿ ದ್ಯಾನ್ ದ ಹಾರ್ಡ್ ಅನ್ನೋದು. ಸೊ ಹೆಂಗೆ ಅಂದರೆ ಬುಕ್ ತಗೊಂಡ್ಬಿಟ್ಟು ನೀವು ಅದೇ ಕೆಲಸವೇ, ನಾನು ನಾಳೆ ಎಕ್ಸಾಮ್ ಅದೇ, ಸೊ ಇವತ್ತು ನಾನು ಬುಕ್ ತಗೊಂಡು ಹಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಆ ಒಂದು ದಿನ ಮೋಟಿವೇಟ್ ಆಗಿ ನಾವು ಪ್ರಿಪೇರ್ ಆಗಿದ್ದೀವಿ ಅಂದ್ಕೊಂಡು ಏನಾಗ್ತದೆ ಗೊತ್ತಾ, ಆ ಒಂದು ದಿನಕ್ಕೋಸ್ಕರ ಮಾಡಿದ್ದೇನೆಂದರೆ ನಿಮ್ಮ ಬೇಸಿಕ್ಸ್ ಅನ್ನೋವು ಬಿಲ್ಡ್ ಆಗವು ನಾನು. ಸೊ ನಿಮಗೆ ಬೇಸಿಕ್ಸ್ ಅನ್ನೋ ಬಿಲ್ಡ್ ಆಗಬೇಕಂದ್ರೆ ನಿಮ್ಮ ಪ್ರಿಪರೇಷನ್ ಅನ್ನೋದು ಒಳ್ಳೆ ಥರ ಇರಬೇಕು. ಅಂದರೆ ಡೈಲಿ ವೈಸ್ ಯು ಹ್ಯಾವ್ ಟು ಸಿಟ್ ವಿತ್ ಯುವರ್ ಬುಕ್ಸ್ ನಾನು. ಸೊ ಇವಲ್ಲಿ ಅದು ದಿನಾನ ಕುಂದಿರ್ಬೇಕಾ ಅಂದರೆ ಎಷ್ಟು ನಿಮಿಷ ಅನ್ನೋದು ನಾವು ಕುಂದಿರ್ಬೇಕನ್ನಪ್ಪಲ್ಲ ನಾವು ಡಿಸ್ಕಸ್ ಮಾಡ್ಕೊಳಮ್, ರೈಟ್? ಸೊ ಇಲ್ಲಿ ನಮ್ಮ ಕೋರ್ ಸೀಕ್ರೆಟ್ ಏನು ಗೊತ್ತಾ, ಏನದು ಗೊತ್ತಾ? ಕನ್ಸಿಸ್ಟೆನ್ಸಿ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಕನ್ಸಿಸ್ಟೆನ್ಸಿ ಅಂತ ಕೇಳಿ. ಸೊ ಇಲ್ಲಿ ಕನ್ಸಿಸ್ಟೆನ್ಸಿನ ಯಾರು ಅಸಲು ಬೀಟ್ ಮಾಡೋಕ್ಕಾಗೋದು. ಎದಕ್ಕೆ ಅಂದರೆ ಅದನ್ನು ಟಾಪ್ ಮೋಸ್ಟ್ ಅನ್ನೋದು, ರೈಟ್? ಸೊ ಇಲ್ಲಿ ನಿಮ್ಮ ಪ್ರಿಪರೇಷನ್ ಅನ್ನೋದು ಇದು, ಓಕೆ? ಸೊ ಇಲ್ಲಿ ಟೈಮ್ ಪ್ರಕಾರ ನಾವು ದಿನಾನ ಡೇ ಟು ಡೇ ವೈಸ್ ನಾವು ಪ್ರಿಪೇರ್ ಆಗ್ತಾ ಇರಬೇಕು. ಸೊ ಇಲ್ಲಿ ನಾವು ಈ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಅನ್ನೋದು ಅಸಲು ನಾವು ಟೋಟಲಿ ಯು ಹ್ಯಾವ್ ಟು ಅವಾಯ್ಡ್ ಇಟ್. ಹೌದಾ? ಸೊ ನೀವು ಏನು ಮಾಡಬೇಕು, ನಿಮ್ಮ ಸ್ಕೂಲ್ ಅನ್ನೋದು ಆಲ್ರೆಡಿ ತೆರೆದಾರನೇ ಗುರ್ತು. ಸೊ ಹಂಗೆ ರಿಓಪನ್ ಆಗಿದೆ. ಸೊ ಇವೆಲ್ಲದನ್ನು ನೀವು ಡೇ ವೈಸ್ ಟಾಪಿಕ್ಸ್ ಅನ್ನೋದು ಪ್ರಿಪೇರ್ ಆಗಿಬಿಟ್ಟು ನೀವು ಒಳ್ಳೆ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಕುಂದ್ಕೊಂಡು, ರೈಟ್? ಸೊ ಇಲ್ಲಿ ನಮ್ಮ 95+ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ, ದಿನಾನ ಎಫರ್ಟ್ಸ್ ಅನ್ನೋದು ಇಕ್ಕಿ, ಅಂದರೆ ಡೈಲಿ ಬೇಸ್ ಅನ್ನೋದು ಸಣ್ಣ ಸಣ್ಣ ಎಫರ್ಟ್ ಅನ್ನೋದು ಇಕ್ಕರೆ ಇಟ್ ಮೇ ಲೀಡ್ ಟು ಅ ಬಿಗ್ ರಿಸಲ್ಟ್. ಹೌದಾ ಅಲ್ಲನಾ? ಇದು ನಿಮಗೆ ಯಾವೆಲ್ಲ ಅರ್ಧವಾಗ್ತದೆ ಅಂದರೆ ನಿಮ್ಮ ಎಕ್ಸಾಮ್ ಟೈಮ್ದೇ ಅರ್ಧವಾಗ್ತದೆ ನಾನು. ಸೊ ಎದಕ್ಕೆ ನಾನು ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂದಪ್ಪಲ್ಲ ಅಂತಿದ್ದೀನಿ. ಹೌ ಇಟ್ ವರ್ಕ್ಸ್ ಆ್ಯಕ್ಚುಲಿ ಅಂದರೆ ಒಂದು, ಸೊ ಇದು ನಿಮ್ಮ ಒಳ್ಳೆ ಥರ ಬ್ರೈನ್ ನನ್ನ. ಸೊ ಇಲ್ಲಿ ಏನಾಗ್ತದೆ ಅಂದರೆ ಬಂದು ಇದು ಮಾಡ್ತಾ ಹೋಗೋದು ಲೈನು. ನೀವು ಏನು ಮಾಡ್ರೆ ಈ ಮಾಡ್ತೋದಿಂಗೆ ಇರೋ ಚೆನ್ನಂದರೆ ನಿಮ್ಮ ಕನ್ಸಿಸ್ಟೆನ್ಸಿ ಅನ್ನೋದು ನಿಮ್ಮ ಮೆಮೊರಿನ ಹೆಂಗೆ ಆ್ಯಕ್ಟಿವ್ ಮೂಡ್ದೆಯೇ ಇಕ್ಕಾಕೆ ಟ್ರೈ ಮಾಡ್ತದೆ ಅನ್ನೋದು. ಹೌದಾ ಅಲ್ಲನಾ? ರೈಟ್? ಡು ಯು ಅಗ್ರಿ ವಿತ್ ಮೀ ಆರ್ ನಾಟ್? ಇನ್ನೊಂದು, ಇಟ್ ವಿಲ್ ಬಿಲ್ಡ್ಸ್ ಕಾನ್ಫಿಡೆನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಅಲ್ಲದೆ
ಇಟ್ ವಿಲ್ ಬಿಲ್ಡ್ಸ್ ದ ಕಾನ್ಫಿಡೆನ್ಸ್, ಹೌದಾ ಅಲ್ಲನಾ? ರೈಟ್. ಆ್ಯಂಡ್ ಎಂದು ಎಕ್ಸಾಮ್ ಟೈಮ್ದೆ ಸ್ಟ್ರೆಸ್ ಏನಿದ್ರೆ ಕೂಡ ಈ ಕನ್ಸಿಸ್ಟೆನ್ಸಿ ಅನ್ನೋ ಒಳ್ಳೆ ಹ್ಯಾಬಿಟ್ ನೀವು ನಿಮ್ಮ ಡೈಲಿ ಬೇಸ್ದೇ ಫಾಲೋ ಆದರೆ ಎಕ್ಸಾಮ್ ಸ್ಟ್ರೆಸ್ ಅನ್ನೋದು ಎಲ್ಲ ಅಸಲು ಏನೂ ಇರೋದಂಗೆ ಇರ್ತದೆ. ಸೊ ಇವೆಲ್ಲ ನೀವು ಫಾಲೋ ಆಗಬೇಕಂದ್ರೆ ಏನು ಮಾಡಬೇಕು, ನೀವು ನಾನು ಕೇಳ್ದದು ಈ ಕನ್ಸಿಸ್ಟೆನ್ಸಿ ಅನ್ನೋ ಒಳ್ಳೆ ಹ್ಯಾಬಿಟ್ ಅನ್ನೋದು ನೀವು ಫಾಲೋ ಆಗಬೇಕು, ಹೌದಾ ಅಲ್ಲನಾ? ಸೊ ಇದು ಒಂದು ಹಿಡನ್ ಅಡ್ವಾಂಟೇಜ್ ಆಫ್ ಅ ಟಾಪರ್ಸ್ ನಾನು. ಸೊ ಹಿಯರ್ ವಿ ಹ್ಯಾವ್ ಅ 1% ರೂಲ್. ಸೊ ಏನು ಈ 1% ರೂಲ್, ಹೆಂಗೆ ನಾವು ಪ್ರೋಗ್ರೆಸ್ ಆಗೋచ్చు ಅಂದರೆ ಹೆಂಗೆ ನಾವು ಮ್ಯಾಲ್ಗೆ ಹೋಗೋచ్చు ಅನಂದರೆ, ಇದು ಹೆಂಗೆ ಅಂದರೆ 1% ಅಂದರೆ ಏನು ಮ್ಯಾಮ್ 100% ಅಂತಿಲ್ಲ, ನೀವು 1% ಅಂತೀರ ಅಂದರೆ ಇದು 1% ಆದರೆ ಕೂಡ ಸಣ್ಣ ನಂಬರ್ ಆದರೆ ಕೂಡ, ದಟ್ ಈಸ್ ಅ ಟೈನಿ ನಂಬರ್ ಆದರೆ ಕೂಡ ಇಟ್ ವಿಲ್ ಕ್ರಿಯೇಟ್ ಅ ಲಾಟ್ ಆಫ್ ಇಂಪ್ಯಾಕ್ಟ್ ಫಾರ್ ಯುವರ್ ರಿಸಲ್ಟ್ಸ್. ಹೆಂಗೇನಂದರೆ ದಿನಾನ ಡೇ ವೈಸ್ ಅನ್ನೋದು ನೀವು ಸಣ್ಣ ಸಣ್ಣ ಎಫರ್ಟ್ಸ್ ಅನ್ನೋದು ಇಕ್ತಾ ಇದ್ದರೆ ಎಕ್ಸಾಮ್ಗೆ ಓದ್ನಲ್ಲಿ ಅಂದರೆ ಎಕ್ಸಾಮ್ ಟೈಮ್ ಅವಲ್ಲಿ ನಿಮ್ಮ ರಿಸಲ್ಟ್ಸೇ ಅದು ರಿವೀಲ್ ಮಾಡ್ತದೆ ಅನ್ನೋದು, ಹೌದಾ ಅಲ್ಲನಾ? ಸೊ ಇಲ್ಲಿ ನಮಗೆ ಇಂಪ್ರೂವ್ ಬೈ ಜಸ್ಟ್ 1% ಎಡೆ ಅಂದರೆ ಏನು, 1% ಏನಿದು, ಇದು ಸ್ಮಾಲ್ ಎಫರ್ಟ್ಸ್ ಅನ್ನೋದು. ಸೊ ನೀವು ಇಲ್ಲಿ ಸ್ಮಾಲ್ ಎಫರ್ಟ್ಸ್ ಅನ್ನೋದು ನೀವು ಇಲ್ಲಿ ಇಕ್ಕಿದ್ರೆ ಅನ್ಕೊಂಡು, ರೈಟ್, ಸ್ಮಾಲ್ ಎಫರ್ಟ್ಸ್ ಅನ್ನೋದು ನೀವು ನೋಡಿಸ್ರಿ ಅದು ನಿಮ್ಮ ಬಿಗ್ ಇಂಪ್ಯಾಕ್ಟ್ ಅನ್ನೋದು ಕೊಡ್ತದೆ, ಹೌದಾ ಅಲ್ಲನಾ? ರೈಟ್. ಸೊ ಇಲ್ಲಿ ನೀವು ಡೈಲಿ ವೈಸ್ ಇಟ್ ವಿಲ್ ಗ್ರೋ ಲಿಟಲ್ ಬೈ ಲಿಟಲ್, ಹೌದಾ ಅಲ್ಲನಾ? ಸೊ ಇಲ್ಲಿ ಹೆಚ್ಚು ಜನ ಸ್ಟೂಡೆಂಟ್ಸ್ ಇದು ಎಸ್ಟಿಮೇಷನ್ ಅಂದರೆ ನಾನು ಕೇಳೋ ಈ ಎಸ್ಟಿಮೇಷನ್ ಅನ್ನೋದು ಕಡಿಮೆ ತಗೊಂತಾರೆ. ಎದಕ್ಕೆ ಅಂದರೆ ಅವ್ರಿಗೆ ಗುರ್ತಿಲ್ಲ, ಅವ್ರು ಫಾಲೋ ಆಗ್ತಿಲ್ಲಲ್ಲ. ಸೊ ನೀವು ಫಾಲೋ ಆದರೆ ಈ ರೂಲ್ ಅನ್ನೋದು ನಿಮಗೆ ಅಪ್ಲಿಕಬಲ್ ಆಗ್ತದೆ. ಸೊ ಇಲ್ಲಿ ನಮಗೆ ದಿನಾನ ಒಂದು 30 to 60 ಮಿನಿಟ್ಸ್ ಅನ್ನೋದು ನೀವು ಫೋಕಸ್ ಮಾಡಿರಿ. ನಿಮಗೆ ಗುರ್ತಾ ಇದ್ದ ಬೇಸಿಕ್ಸ್ కానీ ಇಲ್ಲದಿರೋ ಕಾನ್ಸೆಪ್ಟ್ಸ್ కానీ ಪ್ರಾಕ್ಟೀಸ್ ಮಾಡಿ, ನಿಮಗೆ ಗುರ್ತಿಲ್ಲದಿಕ್ಕರೆ ನಿಮಗೆ ಅರ್ಧವಾಗಿಬಿಡ್ತದೆ ಅನ್ಮತ್ತೆ. ಸೊ ಹಂಗೆ ಸಕ್ಸಸ್ ಅನ್ನೋದು ಹೆಂಗೆ ಬರ್ತದೆ ಅಂದರೆ ಓವರ್ ನೈಟ್ದೇ ಬರೋದು ಅಸಲು ಇಲ್ಲ, ಅಸಲು ಹಂಗೆ ಆಗೋದನ್ಮಾತು. ಸಕ್ಸಸ್ ಅನ್ನೋದು ಯಾವಲ್ಲಿ ಬರ್ತದೆ, ನಿಮ್ಮ ಡೈಲಿ ಇಂಪ್ರೂವ್ಮೆಂಟ್ ಅನ್ನೋದು ಒಳ್ಳೆ ಥರ ನಡ್ತೈತೆ ಇಲ್ಲವ, ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿ ಅನ್ನೋದು ಅದು ಒಳ್ಳೆ ಥರ ನಡ್ತೈತೆ ಇಲ್ಲವ ಅಂದಪ್ಪಲೆ ಅದರ ಬಟ್ಟಿ ನಮ್ಮ ಈ ಸಕ್ಸಸ್ ಅನ್ನೋದು ಬರ್ತದೆ ಅನ್ಮಾತು. ಸೊ ಇಲ್ಲಿ ನಮ್ಮ ಟಾಪರ್ಸ್, ರೈಟ್, ಸೊ ಅವರು ಈ 95+ ಮಾರ್ಕ್ಸ್ ಬರಬೇಕು ಅನ್ನಂದರೆ ಅವ್ರು ಏನು ಮಾಡ್ತಾರೆ ಗುರ್ತಾ, ಸೊ ಇವೆಲ್ಲ ಅವ್ರು ಫಾಲೋ ಆಗ್ತಾರೆ. ಏನು, ದಿನಾನ ಡೈಲಿ ವೈಸ್ ಅವರು ಓದ್ಕೊಂಬಿಟ್ಟು ಅವರು ರಿವೈಸ್ ಮಾಡ್ಕಾಸಿ, ಸೊ ನಿನ್ನಡ್ದು ಇವತ್ತು ಹಂಗೆ ನಿನ್ನಡ್ದು ಇವತ್ತು ಹಂಗೆ ರಿವೈಸ್ ಮಾಡಿ ಮತ್ತು ಇವತ್ತು ನಾಳೆ ಹಂಗೆ ರಿವೈಸ್ ಮಾಡ್ತಾರೆ. ಸೊ ಹಂಗೆ ಅವರು ಎವ್ರಿ PYQ ಮಾಡೆಲ್ ಕ್ವೆಶನ್ ಪೇಪರ್ ಅವರು ಸಾಲ್ವ್ ಮಾಡ್ತಾರೆ. ಅಂದರೆ ಸ್ಲಿಪ್ ಟೆಸ್ಟ್ ಬರ್ತಾರೆ, ಮಾಕ್ ಟೆಸ್ಟ್ ಬರ್ತಾರೆ, ಇವೆಲ್ಲ ಬರ್ತಾರೆ ಅನ್ಬೋದು. ಸೊ ನೀವು ಕೂಡ ಇವೆಲ್ಲ ಫಾಲೋ ಆಗ್ತೀರಿ. ಎದಕ್ಕೆ ಅಂದರೆ ನಿಮಗೆ ಕೂಡ ಈ 95+ ಅನ್ನೋದು ಬೇಕಲ್ಲ, ಸೊ ಅದಕ್ಕೆ, ರೈಟ್. ಇನ್ನೊಂದು, ಅವರು ಹೋಮ್ವರ್ಕ್ ಅನ್ನೋದು ಕಂಪ್ಲೀಟ್ ಇನ್ ಟೈಮ್ದೇ ಕಂಪ್ಲೀಟ್ ಮಾಡ್ತಾರೆ, ಹೌದಾ ಅಲ್ಲನಾ? ಸೊ ಐ ಹೋಪ್ ಯು ವಿಲ್ ಆಲ್ಸೋ ಕಂಪ್ಲೀಟ್ ಯುವರ್ ಹೋಮ್ವರ್ಕ್ ಇನ್ ಟೈಮ್. ಇನ್ನೊಂದು, ಟೆಕ್ಸ್ಟ್ ಬುಕ್ಸ್, ಅಪಾರ್ಟ್ ಫ್ರಮ್ ದ ಟೆಕ್ಸ್ಟ್ ಬುಕ್ಸ್ ಯಾವುದು ಅಸಲು ಏನು ಬರೋದು. ಸೊ ಟೆಕ್ಸ್ಟ್ ಬುಕ್ಸ್ ಅನ್ನೋದು ಪಕ್ಕಿ ಇಕ್ಕಿ ನೀವು ಏನು ಅನ್ನ ಮಾಡಿದ್ರೆ ಅಂದ್ಕೊಂಡು, ಸೊ ಅದೆಲ್ಲ ಅಡಿಷ್ನಲ್ ಆಗ್ತದೆ. కానీ ನಿಮಗೆ ಈ ಟೆಕ್ಸ್ಟ್ ಬುಕ್ ಕಂಟೆಂಟ್ದೇ ಇರೋದು ಎಕ್ಸಾಮ್ದೇ ಬರ್ತದೆ ಅನ್ಮಾತು. ಸೊ ಇಲ್ಲಿ ಇವೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಎಂದು ಲೇಟ್ ನೈಟ್ ಸ್ಲೀಪಿಂಗ್ ಆನ್ ಇಲ್ಲದಿಕ್ಕರೆ ಫುಡ್ ಕೂಡ ಒಳ್ಳೆ ಥರ ತಗೊಬೇಕು. ನೈಟ್ ಟೈಮ್ ಯಾವಲ್ಲಿ ತಗೊಬೇಕಂದ್ರೆ ಬಿಫೋರ್ 7 or 7:30, ದ್ಯಾಟ್ಸ್ ಅ ಮ್ಯಾಕ್ಸಿಮಮ್ ಟೈಮ್. ಸೊ ಆಫ್ಟರ್ 8 ಹಂಗೆ ತಗೊಂಡಿದ್ರೆ ಅಂದ್ಕೊಂಡೆ ನಿಮಗೆ ನಿದ್ದೆ ಅನ್ನೋದು ಸರಿಗ ಬರೋದು, ಬೆಳಿಗ್ಗೆ ಹೋಗಿ ಸ್ಕೂಲ್ ಹೋಗ್ಬೇಕಲ್ಲ. ಸೊ ಹಂಗೆ ಆ ಟೈಮ್ ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ನಿಮಗೆ ಒಳ್ಳೆ ಥರ ಅರ್ಧವಾದ ಅನ್ಮತ್ತೆ. ಸೊ ಇಲ್ಲಿ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಟೆಲ್ ಮಿ ದಟ್ ಮ್ಯಾಮ್ ಐ ಡೋಂಟ್ ಫೀಲ್ ಲೈಕ್ ಸ್ಟಡಿಯಿಂಗ್ ಮ್ಯಾಮ್ ಅನ್ನಂತಾರೆ. ಎದಕ್ಕೆ ಮ್ಯಾಮ್, ಅಸಲು ಇಂಟ್ರೆಸ್ಟೇ ಇಲ್ಲದಕ್ಕೆ ನಿಮಗೆ ಅದು ಆ ಇಂಟ್ರೆಸ್ಟ್ ಅಂದರೆ ಹಂಗೆ ಕುಂದ್ಕೊಬೇಕು ಅನ್ನಪ್ಪಲ್ಲ ಹೆಂಗೆ ಬರ್ತದೆ ಅಂದರೆ, ನಾನು ಕೇಳ್ತೀನಿ, ಐ ಹ್ಯಾವ್ ಎ ಸೊಲ್ಯೂಷನ್ ಫಾರ್ ಯು. ಏನು ಗೊತ್ತಾ, 20 ಮಿನಿಟ್ಸ್, ಈ 20 ಮಿನಿಟ್ಸ್ ರೂಲ್ ಅನ್ನೋದು ನಮಗೆ ಅದೇ. ಏನು ಈ 20 ಮಿನಿಟ್ಸ್ ಅನ್ನಂದರೆ, ಇಲ್ಲಿ ನೋಡ್ರಿ, ನನಗೆ ಏನು ಪ್ರಾಮಿಸ್ ಏನು ಮಾಡಬೇಡಂడి. ಸೊ ಇಲ್ಲಿ ನಿಮ್ಮಷ್ಟು ನೀವು ಪ್ರಾಮಿಸ್ ಮಾಡ್ಕೊಬೇಕು. ಏನಂದರೆ ನಾನು ದಿನಾನ ಓಕೆ ಡೈಲಿ ಬೇಸಿಸ್ದೇ ಒಂದು 2 to 3 hours ಅನ್ನೋದು ನಾನು ಓದ್ಕೊತೀನಿ,
ಐ ವಿಲ್ ಸ್ಟಡಿ ಫಾರ್ 2 to 3 hours ಡೈಲಿ ವೈಸ್. ಅಂದರೆ ನಮ್ಮ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಅನ್ನೋ ತಗೊಂಡು ಹಂಗೆ ನಾನು ದಿನಾನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಅಂದಪ್ಪಲ್ಲ ನೀವು ಅಂದ್ಕೊಂಡು. ಇನ್ನು ಏನು ಅನ್ನಂದರೆ, ನೀವು ನಿಮ್ಮ ಎಕ್ಸಾಮ್ ಅಂದರೆ ಬೋರ್ಡ್ ಎಕ್ಸಾಮೇ ಭರೋಸೆ ನೀವು ಎವ್ರಿ ಚಾಪ್ಟರ್ದೇ PYQs ತಗೊಂಡು ಪ್ರಾಕ್ಟೀಸ್ ಮಾಡ್ತೀರಿ ಅಂದಪ್ಪಲ ನೀವು ಪ್ರಾಮಿಸ್ ಮಾಡ್ಕೊಂಡು, ನಿಮ್ಮ ಮೇಲೆ ನೀವೇ ಪ್ರಾಮಿಸ್ ಮಾಡ್ಕೊಂಡೆ. ಹಂಗೆ ನೀವು ಮಾಡ್ಕೊಂಡಿದ್ದೀರ ಅಂದ್ಕೊಂಡು, ಸೊ ನಿಮ್ಮ ಒಂದು ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಬರ್ತದೆ, ಹೌದಾ ಇಲ್ಲನಾ? ರೈಟ್. ಸೊ ಇಲ್ಲಿ ನಮ್ಮ 20 minute ಟ್ರಿಗರ್ ರೂಲ್ ಏನು ಅನ್ನಂದರೆ, ಜಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ ಟೈಮ್ ಅನ್ನೋದು ಒಳ್ಳೆ ಥರ ತುಂಬ ಇಂಪಾರ್ಟೆಂಟ್ ಅಂದಪ್ಪಲ್ಲ ನಾನು ಕೇಳಿದ್ದೀನಿ, ಹೌದಾ ಅಲ್ಲನಾ? ಸೊ ನೀವು ಜಸ್ಟ್ ಅಂದರೆ ದಿನಾನ ನೀವು ನಿಮ್ಮಷ್ಟು ನೀವು ಒಂದು ಪ್ರಾಮಿಸ್ ಅನ್ನೋದು ಮಾಡ್ಕೊಂಡು ಸೊ ಇವೆಲ್ಲ ನೀವು ಫಾಲೋ ಆಗ್ತೀರಿ ಅಂದಪ್ಪಲ್ಲೇ ನಾನು ಅನ್ಕೊಂತಿದ್ದೀನಿ. ಸೊ ಇನ್ನೊಂದು ಬಂದು ಇದ್ದೇ ಎಕ್ಸಾಮ್ ಅವಲಿ. ಓಕೆ, ಸೊ ಎಕ್ಸಾಮ್ ಟೈಮ್ದೇ ಮಾತ್ರ, ಅಂದರೆ ನಾಳೆ ಎಕ್ಸಾಮ್ ಅಂದರೆ ಇಲ್ಲದಿಕ್ಕರೆ 10 days ಬಿಫೋರ್ ಎಕ್ಸಾಮು, ಇಲ್ಲದಿಕ್ಕರೆ 20 days ಬಿಫೋರ್ ಎಕ್ಸಾಮು, 1 month ಬಿಫೋರ್ ಎಕ್ಸಾಮು ನಿಮ್ಗೆ ಹೆಂಗಿರ್ತದೆ ಅಂದರೆ, ಹೆಂಗನ್ನ ನಾವು ಕುಂದ್ಕೊಬೇಕು ಟೆಕ್ಸ್ಟ್ ಬುಕ್ಸ್ ತಗೊಂಡು ಐ ನೀಡ್ ಟು ಗೆಟ್ 95+ ಅಂದಪ್ಪಲೆ ಟಾಪ್ ರ್ಯಾಂಕ್ ಅನ್ನೋದು ಬರ್ಬೇಕಂದಪ್ಪಲೆ ನಮ್ಗೆ ಇರ್ತದೆ. ಸೊ ನಿಮ್ಮ ಬ್ಯಾಟ್ರೀಸ್, ನಿಮ್ಮ ಮೈಂಡ ಇದ್ದ ಬ್ಯಾಟ್ರೀಸ್ ಅನ್ನೋದು ಫ್ಯೂಸ್ಲೆಲ್ಲ ಹಿಂಗೆ ಎಗರೋಯ್ ಹೆಚ್ಚಾಗಿಬಿಡ್ತದೆ, ಹೌದಲ್ಲನ? ಅದು 100% ಆಗ್ತದೆ. ಸೊ ಇಲ್ಲಿ 95% ಸ್ಟೂಡೆಂಟ್ಸ್ ದೇ ವಿಲ್ ಆಪ್ಟ್ ಫಾರ್ ದಿಸ್ ರೂಲ್. ಏನದು ಗೊತ್ತಾ? ಸೊ ಇಲ್ಲಿ ಎಲ್ಲರೂ ಏನಿರ್ತದೆ 100% ಬ್ಯಾಟ್ರಿ ಅನ್ನೋದು ಲೆವೆಲ್ ಬರ್ತದೆ, ಅಂದರೆ ದೇ ರಿವೈಸ್ ಕಾಮ್ಲಿ. ಇದು ನೀವು ಮಾಡ್ರೆಗಾನ ನಿಮಗೆ ನಿಮ್ಮ ಆ್ಯಕ್ಟಿವ್ ಮೋಡ್ ಅನ್ನೋದು ಅಷ್ಟು ಲೆವೆಲ್ಸ್ ಏನೋ ಬರ್ತದೆ ಅನ್ಮತ್ತು, ಹೌದಾ ಅಲ್ಲನಾ? ಆ್ಯಂಡ್ ಆಲ್ಸೋ ಸಾಲ್ವ್ ದ PYQs. ಸೊ ಇವೆಲ್ಲ ನೀವು ಮಾಡಬೇಕು. PYQs ಸಾಲ್ವಿಂಗ್ ಕೂಡ ತುಂಬ ಇಂಪಾರ್ಟೆಂಟ್. ಅದು ಕೂಡ ಹೆಂಗೆ ನೀವು ಸಾಲ್ವ್ ಮಾಡ್ತೀರ ಅಂದರೆ, ನಿಮಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರಬೇಕು. ಕಾನ್ಫಿಡೆನ್ಸ್ ಇಲ್ಲದಕ್ಕೆ ಏನಾಗ್ತದೆ ಮ್ಯಾಮ್? ಆಬ್ವಿಯಸ್ಲಿ ನೀವು ಸ್ವಲ್ಪ ಸ್ಟ್ರೆಸ್ ಆಗಿಬಿಡ್ತೀರಿ, ಸ್ಕ್ರಿಬಲ್ನೆಸ್ ಅನ್ನೋದು ಇರ್ತದೆ ಮೈಂಡ್ದೆ, ಅದು ಓದಬೇಕಾ ಇದು ಓದಬೇಕಾ, ಅಸಲು ಯಾವ ಕ್ವಶನ್ ಬರ್ತದೆ. ಸೊ ಇವೆಲ್ಲ ಇರ್ತವೆ ಅನ್ಮತ್ತು ನಮ್ಮ ತಲೆದೇ. ಅವೆಲ್ಲ ನಿಮ್ಮ ತಲೆದೇ ಇಟ್ಕೊಂಡು ನಿಮಗೆ ನಾವು ಏನು ಮಾಡಬೇಕು, ಒಂದು ಸಕ್ಸಸ್ ಫಾರ್ಮುಲಾನ ಕಂಪ್ಲೀಟ್ ಮಾಡಬೇಕು. ಏನು ಆ ಫಾರ್ಮುಲಾನಂದರೆ, ಒಂದು ಕನ್ಸಿಸ್ಟೆನ್ಸಿ ಪ್ಲಸ್ ರಿವಿಷನ್ ಪ್ಲಸ್ ಏನಿದು ಪ್ರಾಕ್ಟೀಸ್. ಇವು ಮೂರು ಏನು ಮಾಡಬೇಕು ನಾವು? ಕನ್ಸಿಸ್ಟೆನ್ಸಿ, ರಿವಿಷನ್ ಆ್ಯಂಡ್ ಪ್ರಾಕ್ಟೀಸ್. ಇವೆಲ್ಲ ಇದ್ರೇ ನಮಗೆ ಈ 95+ ಮಾರ್ಕ್ಸ್ ಅನ್ನೋದು ಬರ್ತವೆ, ರೈಟ್? ಸೊ ನಿಮಗೆ ಈ ಕಪ್ కానీ ಇಲ್ಲದಕ್ಕೆ ಮೆಡಲ್ కానీ ಅಂದರೆ ನಿಮಗೆ ಯಾರು ಕೊಡೋರು ಅನ್ಕೊಂಡು, ನಿಮಗೆ ಫಸ್ಟ್ ಬಂದರೆ ಅಂದರೆ ಫಸ್ಟ್ ಟಾಪ್ ಬಂದವರೇ ಕೊಡ್ತಾರೆ ಅವ್ರ ಸ್ಕೂಲವರು. ಸೊ ಇದು ಆಲ್ರೆಡಿ ನಿಮಗೆ ಬಂದದೆ ಅಂದಪ್ಪಲೇ ಆಲೋಚಿಸಿ ನಿಮ್ಮ ಮೈಂಡ್ದೇ ಅನ್ಕೊಂಡು ನೀವೇನು ಮಾಡ್ತೀರಿ ಈ ಕನ್ಸಿಸ್ಟೆನ್ಸಿ కానీ ರಿವಿಷನ್ కానీ ಇಲ್ಲದಕ್ಕೆ ಪ್ರಾಕ್ಟೀಸ್ కానీ ಅವೆಲ್ಲ ನೀವು ದಿನಾನ ಎವ್ರಿ ಡೇ ನೀವು ಫಾಲೋ ಆಗ್ತೀರಿ, ಹೌದಾ? ಫಾಲೋ ಆಗಬೇಕು ಅನ್ಬಿಡ. ಸೊ ಇಲ್ಲಿ ಏನು ಮಾಡಬೇಕು? ಇವೆಲ್ಲ ನೀವು ಮಾಡಬೇಕು. ಎದಕ್ಕೆ ಅಂದರೆ ನಿಮ್ಮ ಮಾರ್ಕ್ಸ್ ಅನ್ನೋದು ಇಂಪ್ರೂವ್ ಆಗ್ತವೆ. కాబట్టి ನೀವು ಈ ಟಾಪರ್ಸ್ ಬ್ಲೂ ಪ್ರಿಂಟ್ನ ಫಾಲೋ ಆಗಬೇಕು. ಓಕೆ, ಸೊ ಇಲ್ಲಿ ದಿನಾನ ನೀನು ಏನಾರ ಎಫೆಕ್ಟ್ ಇಕ್ತಿರೋ ಆ ಎಫರ್ಟೇ ನಿಮ್ಮ ಸಕ್ಸಸ್ನ ಕೊಡ್ತದೆ ಅನ್ಮತ್ತು, ಹೌದಾ ಅಲ್ಲನಾ? ಸಕ್ಸಸ್ ಅನ್ನೋದು ಯಾವಾಗ ಬರ್ತದೆ? ನೀವು ದಿನಾನ ಸಣ್ಣ ಟಾಪಿಕ್ಸ್ ತಗೊಂಡು ಪ್ರಿಪೇರ್ ಆಗಿಬಿಟ್ಟು ರಿವೈಸ್ ಮಾಡಿ ಸ್ಲಿಪ್ ಟೆಸ್ಟ್ ಬಡ್ರಿ, ಇವೆಲ್ಲ ಮಾಡಿದ್ರೆ ನಿಮ್ಗೆ ಏನು ಬರ್ತದೆ? ಗ್ಯಾರಂಟಿ ನಾನು ಕೇಳ್ತೀನಿ, ಸಕ್ಸಸ್ ಅನ್ನೋದು ಒಳ್ಳೆ ಥರ ನಿಮ್ಮ ಜೊತೆ ಇರ್ತದೆ ಅನ್ಮತ್ತು. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಫಾಲೋ ಏನದು, ದಿನಾನ ಒಂದು ಟಾಪಿಕ್ ತಗೊಂಡು 20 minutes ಓದ್ಕೊಂಡು, ಆಮೇಲೆ ಒಂದು 10 minutes ಬ್ರೇಕ್ ತಗೊಂಡು, ಆಮೇಲೆ ಏನು ಮಾಡ್ತೀರಿ ನೀವು? ಜಸ್ಟ್ ರಿಲ್ಯಾಕ್ಸ್ ಅನ್ಮತ್ತು, ಹೌದಾ ಅಲ್ಲನಾ? ಸೊ ಸ್ಟಾರ್ಟ್ ಡೂಯಿಂಗ್ ಟುಡೇ, ಓಪನ್ ಯುವರ್ ಬುಕ್ಸ್ ಫಾರ್ ಜಸ್ಟ್ 20 minutes ಅ ಡೇ, ಓಕೆನಾ? ಇನ್ನೊಂದು ಟಾಪಿಕ್ ಕೂಡ ರಿವಿಷನ್ ಮಾಡಿ, ನಿಮ್ಮ ಮ್ಯಾಥ್ದೇ ಸೊಲ್ಯೂಷನ್ಸ್ ಇರ್ತವೆ, ಹೌದಾ? ಅಂದರೆ ಏನು? ಕ್ವೆಶನ್ಸ್ಗೆ ಸಾಲ್ವ್ ಮಾಡಬೇಕು, ಹೌದಾ? ಸೊ ಇವೆಲ್ಲ ಮಾಡಬೇಕು. ನೀವು ಸೈನ್ಸ್ದೇ ಡಯಾಗ್ರಾಮ್ಸ್ ಇರ್ತವೆ, ಇಂಗ್ಲೀಷ್ದೇ ಗ್ರಾಮರ್ ಟಿಪ್ಸ್ ಅನ್ನೋವು ಇರ್ತವೆ, ಇವು ಕ್ವೆಶನ್ಸ್ ಇರ್ತವೆ, ರೈಟ್? ಸೊ ನೀವು ಈ 1% ಪ್ರೋಗ್ರೆಸ್ ಅನ್ನೋದು ಡೈಲಿ ಬೇಸ್ದೇ ಇಕ್ಕಿದ್ರೆ ಅಂದ್ಕೊಂಡು, ಈ ಬ್ಲೂ ಪ್ರಿಂಟ್ನ ಅಂದರೆ ಕನ್ಸಿಸ್ಟೆನ್ಸಿ,
ಬ್ಲೂ ಪ್ರಿಂಟ್ನ ನೀವು ಫಾಲೋ ಆತೀರಿ ಅಂದಪ್ಪಲೆ ಲೆಕ್ಕ. ಸೊ ನೀವು ಕಮೆಂಟ್ ಮಾಡಂడి ಏನು ಕೂಡ ಐ ಸ್ಟಾರ್ಟ್ ಮೈ ಆರ್ ಎಲ್ಸ್ ಐ ಸ್ಟಾರ್ಟೆಡ್ ಅಂದಪ್ಪಲೆಕ್ಕಂడి. ಐ ಸ್ಟಾರ್ಟೆಡ್ ಮೈ ఏందదు ಬ್ಲೂ ಪ್ರಿಂಟ್, ರೈಟ್? ಮ್ಯಾಮ್ ಇಷ್ಟು ದೊಡ್ಡ ಇಕ್ಕಬೇಕಂದ್ರೆ ಎಸ್ ಇಕ್ಕಬೇಕು. ಈ ಕಮೆಂಟ್ ಇಕ್ಕರೆ ನಂಗೆ ಅರ್ಧವಾಗ್ತದೆ. ಓ ನಮ್ಮ ಹುಡುಗರು ಈ ಜತ ನಾನು ಕೇಳೋದು ಏನು ಕೇಳ್ತೀನೋ ಅದೆಲ್ಲ ಒಳ್ಳೆ ಥರ ಅವರು ಫಾಲೋ ಆತೀಯಾರ ನನ್ನ ಅಂದಪ್ಪಲ ನನಗೆ ಇರ್ತದೆ, ರೈಟ್? ಇಫ್ ಯು ಫೌಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್ to score a 95 plus marks for your SSLC exam board, then hit the like, share and subscribe button. Then keep smiling and rocking in your school, like tuitions degani ella ellidre kuda daily you have to do this every day, avada? And all the best for your preparation. Yes, thank you so much.